ಕ್ರಿಕೆಟ್ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾದ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಮ್ಯಾಚ್ ಬಳಿಕ ಬಿಯರ್ ತಂದು ಗ್ರೌಂಡ್ನಲ್ಲೇ ಎಲ್ಲರೂ ಕುಡಿದಿದ್ರಂತೆ. ಪ್ರಶಾಂತ್ ಹಾಗೆ ರೋಷನ್ ಮಧ್ಯೆ ಈ ಸಂದರ್ಭದಲ್ಲಿ ಲೈಟರ್ ವಿಚಾರಕ್ಕೆ ಗಲಾಟೆ ಆಗಿದೆ. ಪರಸ್ಪರ ಬಿಯರ್ ಬಾಟ್ಲಿಗಳಿಂದಲೇ ಆ ಸಂದರ್ಭದಲ್ಲಿ ಅವರು ಹೊಡೆದಾಡಿಕೊಂಡಿದ್ದಾರೆ. ಹೀಗಂತ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ನಾರಾಯಣ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇದಾದ ನಂತರ ಯಾವಾಗ ಬಿಯರ್ ಬಾಟ್ಲಿಗಳಿಂದ ಹೊಡೆದಾಡ್ಕೋತಾರೋ ಅಲ್ಲಿಂದ ರೋಷನ್ ತಪ್ಪಿಸ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಶಾಂತ್ ಕಾರಿನ ಎಡಭಾಗದ ಕಿಟಕಿಯಲ್ಲಿ ನೇತಾಡ್ಕೊಂಡು ಹೋಗ್ತಾ ಇದ್ದ. ರೋಷನ್ ಕಾರು ಕಾಂಪೌಂಡ್ಗೆ ಗುದ್ದಿದ್ದಾನೆ. ಇದರಿಂದಾಗಿ ಪ್ರಶಾಂತ್ ಸಾವನ್ನಪ್ಪಿರೋದು. ಕೃತ್ಯ ನಡೆದ 1 ಗಂಟೆಯಲ್ಲಿಯೇ ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ ಅಂತ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಗಮನಿಸಿದ್ರಿ. ಕಾರ್ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯಗಳು ಅವಾಚ್ಯವಾಗಿ ಬೈದುಕೊಳ್ತಾ ಕಾರ್ನಲ್ಲಿ ಹೋಗ್ತಾ ಇರೋದು. ಮಗನ ಸತ್ರೆ ಆಯ್ತು ನಿಲ್ಸು ನೀನು ನಡಿ ಮಗನ ನಡಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಕಾರ್ನ ಡ್ಯಾಶ್ ಕ್ಯಾಮ್ ಅಲ್ಲಿ ಸರಿಯಾಗಿರುವಂತಹ ದೃಶ್ಯಗಳು ಇದು. ಆ ಕಾರ್ನಲ್ಲಿ ರೋಷನ್ ಹೆಗಡೆ ತನ್ನ ಕಾರನ್ನ ಯಾವಾಗ ಇವರು ಕ್ರಿಕೆಟ್ ಆದ ನಂತರ ಅಲ್ಲಿ ಬಿಯರ್ ತರಿಸ್ಕೊಂಡು ಗ್ರೌಂಡ್ನಲ್ಲೇ ಕೂತ್ಕೊಂಡು ಎಲ್ಲರೂ ಕುಡಿತಾರೆ. ಈ ಸಂದರ್ಭದಲ್ಲಿ ಸಿಗರೇಟ್ ಸೇದೋದಕ್ಕೆ ಅಂತೇಳಿ ಲೈಟರ್ ಕೇಳಿದಂತಹ ಸಂದರ್ಭದಲ್ಲಿ ಗಲಾಟೆ ಆಗತ್ತೆ. ಆ ಗಲಾಟೆ ಆದಾಗ ಮೊದಲಿಗೆ ಬಿಯರ್ ಬಾಟಲ್ ತಗೊಂಡು ಹೊಡೆದಾಡ್ಕೋತಾರೆ ಇಬ್ರು. ರೋಷನ್ ಹೆಗಡೆ ಹಾಗೆ ಮೃತ ಪ್ರಶಾಂತ್ ಏನಿದ್ದಾನೆ, ಇಬ್ರು ಬಿಯರ್ ಬಾಟಲ್ ತಗೊಂಡು ಹೊಡೆದಾಡ್ಕೋತಾರೆ. ಸಿಸಿಟಿವಿಯಲ್ಲಿ ದೃಶ್ಯ ಗಮನಿಸ್ತಾ ಇದ್ದೀರಾ. ಕಾರ್ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯ. ಆ ಕಾರನ್ನು ಡ್ರೈವ್ ಮಾಡ್ಕೊತ ರೋಷನ್ ಹೆಗಡೆ ಹೋಗ್ತಾನೆ. ಆದರೆ ರೋಷನ್ನನ್ನು ಬಿಡದೆ ಕಾರನ್ನು ಹತ್ಕೊಂಡು ನೇತಾಡ್ಕೊತ ಹೋಗ್ತಾನೆ ಪ್ರಶಾಂತ್. ನೇತಾಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಅವಾಚ್ಯವಾಗಿ ನಿಂದಿಸ್ಕೊಳ್ತಾ ಆ ಡ್ಯಾಶ್ ಕ್ಯಾಮ್ ದೃಶ್ಯದಲ್ಲಿ ನೀವು ಗಮನಿಸ್ಬೋದು. ಸೌಂಡ್ ಕೇಳಿಸ್ತಾ ಇತ್ತು. ಅವರು ಅವಾಚ್ಯವಾಗಿ ಬೈದ್ಕೊಳ್ತಾ ಹೊಡಿತಾ ಇದ್ದಾರೆ ಅಲ್ಲಿ. ನೀವು ಆ ಸೌಂಡ್ಗಳನ್ನು ಗಮನಿಸಿದರೆ ಹೊಡೆಯುವ ಶಬ್ದ ಕೂಡ ಅದರಲ್ಲಿ ಕೇಳಿಸತ್ತೆ ನಿಮಗೆ. ನಡೆಯೋ ನಾನು ನಿನ್ನ ಬಿಡೋದಿಲ್ಲ ಅಂತೇಳೆಲ್ಲ ಬೈಕೋತಾ ಅವಾಚ್ಯವಾಗಿ ನಿಂದಿಸ್ಕೊಳ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕಂಟ್ರೋಲ್ ತಪ್ಪಿ ರೋಷನ್ ಕಾರನ್ನು ಗೋಡೆಗೆ ಗುದ್ದಿದಂತಹ ಸಂದರ್ಭದಲ್ಲಿ ಪ್ರಶಾಂತ್ ಮೃತಪಟ್ಟಿರುವಂಥದ್ದು. ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಪ್ರಶಾಂತ್. ಇದು ಮೊದಲಿಗೆ ಆಕ್ಸಿಡೆಂಟ್ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಆಕ್ಸಿಡೆಂಟ್ ಆಗಿದ್ದು ಹೀಗೆ, ಈಗ ಕೊಲೆ ಅನ್ನೋದು ಈಗ ಸಾಬೀತಾಗಿದೆ. ನನ್ನ ಮಗಪ್ಪ 33 ವರ್ಷ ಅಷ್ಟನ ಮಗ ನೋಡ್ದೆ ಇದಕ್ಕೆ ಮುಂಚೆ ಕಳಿಸ್ಬಿಟ್ರೆ ಬರೋ ತಿಂಗಳು ಮದುವೆ ಮಾಡೇವಂತ ಮನೆ ಕಟ್ಟಿದೆ. ಇವ್ರು ಒಂದು ಏಟ್ ಹಾಕ್ಬಿಟ್ಟು ಬುದ್ಧಿ ಹೇಳಿದೀನಿ, ಮಗ ಹಿಂಗೆ ಮಾಡಿದಾನಮ್ಮ ಅಂತ ಹೇಳಿದ್ರೆ ನಾನು ನನ್ನ ಮಗನ ಹೊಡೆದು ಇರ್ತೀವಿ ಅನ್ನೋ ಕಂಪ್ಲೇಂಟ್ ಕೊಟ್ಟೇನೋ ಪೊಲೀಸರುಗಳು ಬುದ್ಧಿ ಹೇಳಿಸ್ತಾ ಇದ್ನಾ. ಇವ್ರ ಪ್ರಾಣ ತೆಗಿಯೋದು ಏನಿತ್ತಪ್ಪ, ಏನು ಕೊಟ್ರೆ ಸಿಗಲ್ಲ ನನ್ನ ಮಗ. ಅಪ್ಪ ನನ್ನ ಹತ್ರ ಅಮ್ಮ ಏನು ಊಟ ತರಲಿ ಅಂದ. ನೆನೆ ಮಧ್ಯಾಹ್ನ 3 ಗಂಟೆಲಿ ಫೋನ್ ಮಾಡ್ದ. ಏನು ಬೇಡ ಬಾರೋ, ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ, ಬಂದಿಲ್ಲ ನೀನು ಬಾರೋ ಅಂದೆ. ಬರ್ತೀನಿರಮ್ಮ ಅಂತೇಳಿ ಬಂದಿಲ್ಲ. ಆಮೇಲೆ ಅಮ್ಮ ಕ್ರಿಕೆಟಲ್ಲಿ ಸೋತ್ಬಿಟ್ಟೆ ಅಮ್ಮ ನಾನು ಅಂತ ಅದಕ್ಕೆ ಅಳ್ತಿದ್ದ. ಕ್ರಿಕೆಟಲ್ಲಿ ಅವ್ನಿಗೆ ಹುಚ್ಚು, ಕ್ರಿಕೆಟಲ್ಲಿ ಸೋತ್ರೆ ಅಳ್ತಾರಣ್ಣ ಯಾರಣ್ಣ, ಸುಮ್ಮನಿರಮ್ಮನೆ ನಾನಿದ್ದೀನಿ ಅಂತ ಹೇಳ್ದೆ. ಅಮ್ಮ ಅಯ್ಯೋ ನನ್ನ ಕೈಲಿ ಆಗ್ದಿಲ್ಲಮ್ಮ ಅಂತ ಹೋದ. ರೂಮಲ್ಲಿ ಮಲ್ಕೊಂಡ. ಅವ್ರ ಅಣ್ಣನ ಮಗನ ಜೊತೆ ಮಾಡ್ಕೊಂಡಿದ್ದ ಹೊಸ ಮನೇಲಿ. ಆಮೇಲೆ 7 ಗಂಟೆಗೆ 7:15 7 ಗಂಟೆಗೋ ಫೋನ್ ಬಂದೈತೆ. ಎದ್ದು ಹೋಗಿದ್ದಾನೆ ಆಚೆಗಡೆ. ತಿರ್ಗಾ ನಾನು ಅನ್ಕೊಂಡು ನೋಡಿಲ್ಲ.
ಆಮೇಲೆ 9 ಗಂಟೆಗೆ ಯಾರು ಟೋಲ್ ಹುಡುಗರು ಆಂಟಿ ಅಮ್ಮ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಹೋಗೋಷ್ಟೊತ್ತಿಗೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಹಾಕವ್ರೆ. ಆ ಮಗು ಬೈಲಾಡ ಒಂದು ತೊಟ್ಟು ನೀರು ಕೂಡ ಬಿಟ್ಟಿಲ್ಲ. ಅವನ್ನ ನೋಡೋಕ್ಕಾಗಿಲ್ಲ, ಹಂಗ ಮಲಗಿಸಿದ್ರು. ಅಷ್ಟು ಏನೋ ಏನಾಗಿದೆ ಅಂತ ಗೊತ್ತಿಲ್ಲ. ಮೊನ್ನೆ ಕ್ರಿಕೆಟಲ್ಲಿ ಸೋತಿರೋದು, ನೆನ್ನೆಯಿಂದ ಬೇಜಾರಲ್ಲೇ ಇದ್ದ. ಸಾಯಂಕಾಲ 7:30 ಹೋಗಿದ್ದಾನೆ. ಅಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಏನು ಗೊತ್ತಿಲ್ಲ ನನಗೆ, ಅದೆಲ್ಲ ಐತಂತೆ ಅಲ್ಲೆಲ್ಲ ಇದೆ ಅಂತೆ. ನಾನು ಯಾವತ್ತೂ ನೋಡಿಲ್ಲ. ಅಲ್ಲಿ ಹೋಗಿದ್ದಾನೆ. ಏನ್ ಅನ್ಸತ್ತಮ್ಮ ಈಗ? ಬರೀ ಆಕ್ಸಿಡೆಂಟ್ ಅನ್ಸತ್ತ? ಬೇರೆ ಇಲ್ಲ, ನಾನು ಅದು ಯಾವುದೋ ಫೋಟೋ ವಿಡಿಯೋ ನೋಡಿದೆ. ಅದು ಆಕ್ಸಿಡೆಂಟ್ ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಅಲ್ಲ. ಕೊಲೆ ಮಾಡಿದಾರ? ಅವನ್ನ ಕೊಲೆ ಮಾಡಂತ ರೌಡಿ ಕೊಳ್ಳನು ಅಲ್ವೇ ಅವನು. ಏನು ಅಂತ ಬೇರೆಯವ್ರನ್ನ ಕೇಳಿ. ನನ್ನ ಮಗ ನನಗೆ ಮುದ್ದಿರ್ಬೋದು, ಬೇರೆಯವ್ರಿಗೆ ಮುದ್ದಿರಲ್ಲ. ಬೇರೆಯವ್ರನ್ನ ವಿಚಾರಿಸಿ ನನ್ನ ಮಗ ಎಂತವನಂತ ಇಡೀ ಎಬ್ಗಡಿ ಎಲ್ಲ ಕಲೆಕ್ಟರ್ ಸಿಟಿ ಎಲ್ಲ ಹೇಳ್ತೈತೆ. ಅಮ್ಮ ದೇವ್ರೇ, ಫ್ರೆಂಡ್ಸ್ಗಳು ಯಾರಿಗೂ ಏನು ಗೊತ್ತಿರ್ಲಿಲ್ಲ. ಇವನೊಬ್ಬನೇ ಹೋಗಿದ್ದಾನಲ್ಲ, ಗೊತ್ತಿಲ್ಲ ಪಾಪ, ಯಾರಿಗೂ ಗೊತ್ತಿಲ್ಲ. ಅವನಂತ ಒಳ್ಳೆ ಫ್ರೆಂಡ್ಸ್ ಇಟ್ಕೊಂಡವನೆ, ಎಷ್ಟು ಜನ ಇಟ್ಕೊಂಡಿದ್ದಾನೆ ಗೊತ್ತಾ. ಯಾರು ಫೋನ್ ಮಾಡಿದ್ದು ಅಂತ ಗೊತ್ತಾ? ಯಾರು ಫೋನ್ ಮಾಡೋ ಗೊತ್ತಿಲ್ಲ. ಲಾಕ್ ಓಪನ್ ಮಾಡೋಣಂದ್ರೆ ಅವ್ನ ಐಫೋನ್ ಆಗ್ತಾ ಇಲ್ಲ. ಅವ್ನು ಕೇಳಿದ್ ಕೊಡಿಸ್ತಾ ಇದ್ದೆ, ಕೂಲಿ ಮಾಡ್ತೀನಿ, ಅವ್ನು ಕೇಳಿದ್ ಕೊಡಿಸ್ತಾ ಇದ್ದೆ. ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಯಾರೋ ಏನೋ ಚೇತನಂತೆ, ಯಾರೋ ಗ್ರೌಂಡಲ್ಲಿ ಯಾರೋ ಬೀರು ಬಾಟ್ಲುಗಳೆಲ್ಲ ಹೊಡೆದಾಡಿದಾರಂತೆ. ಗೊತ್ತಿಲ್ಲಪ್ಪ, ಎಲ್ಲ ಒಂದೊಂದು ಹೇಳ್ತಾರೆ. ಏನಾಗಿದೆ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ. ನಾನು ನೋಡಿಲ್ಲ, ಯಾರನ್ನೂ ಗೊತ್ತಿಲ್ಲ. ಯಾರ ಗೊತ್ತಿಲ್ಲ. MLA ಮಕ್ಳಂತ ಏನೋ ಗೊತ್ತಿಲ್ಲ. MLA ಮಕ್ಳಾದ್ರೆ ಜೀವ ತೆಗಿಬೇಕಾ? ನಾನು ಬಡವಳು, ನನ್ನ ಕಂದಮ್ಮನ ಬಲಿ ತಗೊಬಿಟ್ರು. 10 ಜನ ಬಲಿ ತಗೊಂಬಿಟ್ರೆ 33 ವರ್ಷ ಅವನಿಗಷ್ಟೇ. ಅಮ್ಮ, ನನ್ನ ಶತ್ರುಗಳಿಗೂ ಈ ಕತೆ ಬರ್ದೇ ಇರಲಿ ಜಗತ್ತಲ್ಲಿ, ಯಾವ ತಾಯಿಗೂ ಈ ಕತೆ ಬರ್ದೇ ಇರಲಿ. ಅಮ್ಮ, ನಿನ್ನೆ ರಾತ್ರಿ ಸುಮಾರು ಒಂದು 8:30 ಸಮಯದಲ್ಲಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಒಂದು ವೀರಸಂದ್ರ ಗ್ರಾಮದ ಒಂದು ವ್ಯಕ್ತಿ ಪ್ರಶಾಂತ್ ಅಂಥೇಳಿ 35 ವರ್ಷ, ಅಲ್ಲಿ M5 ಮಾಲ್ ಹಿಂದೆ ಅವ್ರದ್ದು ಮನೆ ಇದೆ. ಅದೇ ರೀತಿ ಇನ್ನೊಬ್ಬ KR ಪುರದ ನಿವಾಸಿ ರೋಷನ್ ಹೆಗಡೆ ಅಂಥೇಳಿ ಅವರೆಲ್ಲರೂ ಪರಿಚಯಸ್ಥರು. ಅಲ್ಲೊಂದು ಕ್ರಿಕೆಟ್ ಮ್ಯಾಚ್ ನಡೆದು ಎಲ್ಲರೂ ಹೋದ್ಮೇಲೆ 8-9 ಗಂಟೆ ಮೇಲೆ ಆ ಗ್ರೌಂಡಲ್ಲಿ ಈ ಬೀರ್ ಬಾಟ್ಲ್ ತಗೊಂಡು ಎಲ್ಲ ಕುಡಿಯೋದಕ್ಕೆ ಅಲ್ಲಿ 4-5 ಜನ ಎಲ್ಲ ಸೇರಿದ್ರು ಅಂತ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಈ ಪ್ರಶಾಂತ್ ಮತ್ತು ಈ ರೋಷನ್ ಹೆಗಡೆಗೆ ಮಧ್ಯೆ ಒಂದು ಸಿಗರೇಟ್ ಲೈಟರ್ ವಿಚಾರವಾಗಿ ಒಂದು ಸ್ವಲ್ಪ ಗಲಾಟೆ ಆಯಿತು ಅಂತ. ಗಲಾಟೆ ಮಾಡೋಂಥ ಸಂದರ್ಭದಲ್ಲಿ ಇಬ್ಬರು ಅಲ್ಲೇ ಬೀರ್ ಬಾಟ್ಲಿಂದ ಈ ರೋಷನ್ ಹೆಗಡೆಗೆ ಮತ್ತು ಪ್ರಶಾಂತ್ ಇದರಲ್ಲಿ ಗಲಾಟೆ ಆಗಿ ಈ ಯಾರು ರೋಷನ್ ಹೆಗಡೆಗೆ ಇದ್ದಾರೆ ಅವ್ರಿಗೆ ಈ ಪ್ರಶಾಂತ್ ಅನ್ನೋರು ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಅದಕ್ಕೆ ನಾಲಿಗೆ ಅವ್ರಿಗೆ ಏನೋ ಕಟ್ಟಾಗಿದೆ. ಈ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವನೊಂದು ಟಾಟಾ ಸಫಾರಿ ವೆಹಿಕಲ್ ಅದರಲ್ಲಿ ಹತ್ಕೊಂಡು ಪರಾರಿ ಆಗೋದಕ್ಕೆ ಇವನು ರೋಷನ್ ಪ್ರಯತ್ನ ಮಾಡ್ತಾ ಇರ್ತ ಸಂದರ್ಭದಲ್ಲಿ ಇವನು ಯಾರು ವಿಕ್ಟಿಮ್ ಇದ್ದಾನೆ ಪ್ರಶಾಂತ್ ಕಾರ್ಗೆ ಹತ್ತಿದ್ದಾನೆ. ಕಾರ್ಗೆ ಹತ್ತಿ ನನ್ನ ಹಿಂಗೆ ಮಾಡಿದ್ಯಾ, ನಿನ್ನನ್ನು ಬಿಡೋದಿಲ್ಲ ಅಂಥೇಳಿ ಅದೆಲ್ಲ ಈಗ ನಮಗೆ ಡ್ಯಾಶ್ ಕ್ಯಾಮರಾದಲ್ಲಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಈ ಗಲಾಟೆ ಆಗಿ ಅಲ್ಲಿ ವೀರಸಂದ್ರ ಮತ್ತು ನಮ್ಮ ಕಮಸಂದ್ರ ಮತ್ತು ಅನಂತನಗರ ಅಂಥೇಳಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇವನು ಗಾಡಿ ಹತ್ತಿದಾಗ ಅವನು ಫುಲ್ ಜಗಳ ಆಗಿ ಅವನ್ನ 1 ಕಿಲೋಮೀಟ್ರ್ 1/2 ಕಿಲೋಮೀಟ್ರ್ ಗಂಟ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ಅವನಿಗೆ ಯಾವತ್ತು ಗಾಡಿ ಬಿಟ್ಟಿಲ್ವೋ ಅದಕ್ಕೆ ಫಸ್ಟಲ್ಲಿ ಒಂದು ಮರಕ್ಕೆ ಅವನ್ನ ಲೆಫ್ಟ್ ಸೈಡಿಂದ ಹೋಗಿ ಮರಕ್ಕೆ ಜುಜ್ಜು ಮಾಡಿದ್ದಾನೆ. ಅಲ್ಲಿಂದ ತಿರ್ಗಾ ಸ್ವಲ್ಪ ಮುಂದೆ ಹೋಗಿ ತಿರ್ಗಾ ಕಾಂಪೌಂಡಿಗೆ ಫುಲ್ಲು ಹೊಡೆದು ಅವನ್ನ ಸಾಯಿಸಿ ಪರಾರಾಗಿದ್ದಾನೆ. ಬಟ್ ನೋಡೋ 112ಗೆ ನಮ್ಮ ಅಲ್ಲಿರೋಂಥ ಪಬ್ಲಿಕ್ ಕಾಲ್ ಮಾಡಿ ಒಂದು ಆಕ್ಸಿಡೆಂಟ್ ಆಗಿದೆ,
ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ಮೇಲೆ ನಮ್ಮವರೆಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನಾವು ಆ ಸ್ಪಾಟ್ಗೆ ಹೋಗಿ ನಮ್ಮ ಹೆಬ್ಬಗೋಡಿ ಪೊಲೀಸರೆಲ್ಲ ಅವ್ರನ್ನ ತಗೊಂಬಂದ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿರಲಿಲ್ಲ. ಯಾವಾಗ ನಮಗೆ ಯಾವುದು ವೆಹಿಕಲ್ದು ಡ್ಯಾಶ್ ಬೋರ್ಡ್ನ ನಾವು ಗಮನಿಸಿದಾಗ ಇದು ಇಬ್ಬರ ಮಧ್ಯೆ ಆಲ್ಟ್ರಿಕೇಷನ್ ಆಗಿರೋ ಗಲಾಟೆ ಆಗಿ ಅವನೇ ತಗೊಂಡೋಗಿ ಯಾವುದಕ್ಕೆ ಮರಕ್ಕೆ ಮತ್ತು ಕಾಂಪೌಂಡ್ಗೆ ಹೊಡೆದು ಸಾಯಿಸಿದ್ದಾರೆ. ಈ ಸಂದರ್ಭ ನಾವು ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಯಾರು ಅಕ್ಯೂಸ್ಡ್ ರೋಷನ್ ಅವ್ನು ತಪ್ಪಿಸ್ಕೊಂಡು ಓಡೋಗಿದ್ದ ಅವನ್ನ ಕೃತ್ಯ ನಡೆದ 1 ಗಂಟೆನಲ್ಲೇ ಅವನ್ನ ನಾವು ಬಂಧೆ ಮಾಡಿದ್ದೀವಿ. ಅವನಿಗೂ ಸಹ ನಾಲಿಗೆ ಎಲ್ಲ ಕಟ್ಟಾಗಿರೋದ್ರಿಂದ ಅವ್ರ ಹಾಸ್ಪಿಟ್ಲಲ್ಲಿ ಈಗ ಅಡ್ಮಿಟ್ ಆಗಿದ್ದಾನೆ. ಸೊ ಇನ್ನೂ ಪೂರ್ತಿಯಾದಂಥ ವಿವರಗಳು ಈ ಮರ್ಡರ್ ಬಗ್ಗೆ ನಮಗೆ ಈ ಅವನ್ನ ಹಾಸ್ಪಿಟ್ಲಿಂದ ಬಂದ ನಂತರ ಮತ್ತು ಸುತ್ತಮುತ್ತಲು ವಿಚಾರ ಮಾಡಿದ್ಮೇಲೆ ಗೊತ್ತಾಗುತ್ತೆ.